से अच्छा हम बुलबुले हैं इसकी हिंदुस्तां हमारा हमारा सारे जहां से अच्छा. ಜೀವನದ ಕಷ್ಟಗಳು ಮತ್ತು ಸಂಕಷ್ಟಗಳ ಚಂಡಮಾರುತದ ನಡುವೆಯೂ ಕಲೆಯೊಂದನ್ನು ನಂಬಿ ಬದುಕುವ ನಿಜವಾದ ಕಲಾವಿದನ ಘನತೆ ಎಷ್ಟು ದೊಡ್ಡದಾಗಿರುತ್ತೆ. ಕೋಟ್ಯಾಧಿಪತಿಯಾಗಿದ್ರೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಪ್ರತಿಭೆಯನ್ನ ಗೌರವಿಸುವ ಉದಾರತೆ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತದೆ ಅನ್ನೋದಕ್ಕೆ ಇಲ್ಲಿದೆ ಒಂದು ಅತ್ಯಂತ ಸ್ಫೂರ್ತಿದಾಯಕ ಸಾಕ್ಷಿ. ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಕ್ರಿಯರಾಗಿರುವ ಅರ್ಹ ಪ್ರತಿಭೆಗಳಿಗೆ ನೆರವಾಗುವ ಮಹೀಂದ್ರ ಗ್ರೂಪ್ನ ಅಧ್ಯಕ್ಷ ಆನಂದ್ ಮಹೀಂದ್ರ ಅವರು ಮತ್ತೊಮ್ಮೆ ತಮ್ಮ ಉದಾರತೆಯಿಂದ ಇಡೀ ದೇಶದ ಜನರ ಹೃದಯ ಗೆದ್ದಿದ್ದಾರೆ. ಇತ್ತೀಚೆಗೆ ಇಂಟರ್ನೆಟ್ನಲ್ಲಿ ಲಕ್ಷಾಂತರ ಜನರ ಕಣ್ಣಾಲಿಗಳನ್ನು ಒದ್ದೆಯಾಗಿಸಿದ್ದ ಕೋಲ್ಕತ್ತಾದ 80 ವರ್ಷದ ವೃದ್ಧ ಪಿಟೀಲು ವಾದಕ ಭಗವಾನ್ ಮಲ್ಲಿಕ್ ಅವರನ್ನ ಮಹೀಂದ್ರ ತಂಡ ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದು ಆನಂದ್ ಮಹೀಂದ್ರ ಅವರ ವೈಯಕ್ತಿಕ ನೆರವಿನ ಕೊಡುಗೆಯನ್ನು ಆ ಹಿರಿಯ ಕಲಾವಿದರಿಗೆ ಹಸ್ತಾಂತರಿಸಿದೆ. ಹಾಗಾದ್ರೆ ಅಷ್ಟಕ್ಕೂ ನಡೆದಿದ್ದೇನು? ಈ ಕತೆ ಆರಂಭ ಆಗೋದು ಕೆಲವು ದಿನಗಳ ಹಿಂದೆ ಇಂಟರ್ನೆಟ್ನಲ್ಲಿ ವೈರಲ್ ಆದ ಆ ಒಂದು ಪುಟ್ಟ ವಿಡಿಯೋ ತುಣುಕಿನಿಂದ. ಕೋಲ್ಕತ್ತಾದ ರಸ್ತೆಯೊಂದರ ಬದಿಯಲ್ಲಿ 80 ವರ್ಷ ದಾಟಿದ ವೃದ್ಧರೊಬ್ಬರು ನಿಂತು ಅತ್ಯಂತ ಭಾವುಕರಾಗಿ ಕಣ್ಣೀರು ಹಾಕ್ತಾ ಪಿಟೀಲು ನುಡಿಸ್ತಾ ಇರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿತ್ತು. ವಯಸ್ಸಿನ ಕಾರಣದಿಂದಾಗಿ ಆ ವೃದ್ಧನ ಕಣ್ಣಿನ ದೃಷ್ಟಿ ಮಂದ ಆಗಿತ್ತು. ಕೈಯಲ್ಲಿದ್ದ ದಶಕಗಳಷ್ಟು ಹಳೆಯದಾದ ಪಿಟೀಲು ಕೂಡ ಅಲ್ಲಲ್ಲಿ ಮುರಿದು ಹೋಗಿತ್ತು. ಆದರೂ ರಸ್ತೆ ಬದಿಯಲ್ಲಿ ನಿಂತು ಆ ಮುರಿದ ಪಿಟೀಲನ್ನು ನುಡಿಸ್ತಾ ತಮ್ಮ ಮತ್ತು ಹೆಂಡತಿಯ ಹೊಟ್ಟೆಪಾಡಿಗಾಗಿ ಅವರು ಪಡ್ತಾ ಇದ್ದ ಕಷ್ಟ ಇಡೀ ಇಂಟರ್ನೆಟ್ ಜಗತ್ತಿನ ಮನ ಕರಗಿಸಿತ್ತು. ಈ ನೋವಿನ ವಿಡಿಯೋ ಉದ್ಯಮಿ ಆನಂದ್ ಮಹೀಂದ್ರ ಅವರ ಗಮನಕ್ಕೂ ಬಂದಿತ್ತು. ಕಲಾವಿದನ ಭಾವುಕ ಸ್ಥಿತಿಯನ್ನ ಕಂಡು ಆನಂದ್ ಮಹೀಂದ್ರ ತೀವ್ರವಾಗಿ ನೊಂದಿದ್ರು. ತಕ್ಷಣವೇ ಈ ಹಿರಿಯ ಕಲಾವಿದನಿಗೆ ಆರ್ಥಿಕವಾಗಿ ನೆರವಾಗೋದಕ್ಕೆ ನಿರ್ಧರಿಸಿದ್ರು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ವೈರಲ್ ಆಗಿದ್ದ ಮೂಲ ವಿಡಿಯೋದಲ್ಲಿ ಆ ವೃದ್ಧರು ಯಾರು ಅಥವಾ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ. ಆಗ ಮಹೀಂದ್ರ ಅವರು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಆ ವಿಡಿಯೋವನ್ನು ಮರು ಹಂಚಿಕೊಂಡು ಈ ಹಿರಿಯ ಸಂಗೀತಗಾರ ಎಲ್ಲಿದ್ದಾರೆ ಎಂದು ಪತ್ತೆ ಹಚ್ಚೋದಕ್ಕೆ ಯಾರಾದರೂ ಸಹಾಯ ಮಾಡಬಹುದೇ? ನಮ್ಮ ತಂಡವು ಅವರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡೋದಕ್ಕೆ ಬಯಸುತ್ತೆ ಅಂತ ಇಂಟರ್ನೆಟ್ ಬಳಕೆದಾರರಲ್ಲಿ ವಿನಂತಿಸಿಕೊಂಡಿದ್ರು. ಮಹೀಂದ್ರ ಅವರ ಈ ಮಾನವೀಯ ಕರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಬೆಂಬಲ ವ್ಯಕ್ತವಾಗಿತ್ತು. ಇಂಟರ್ನೆಟ್ ನೆಟಿಜನ್ಗಳ ಸಹಾಯದಿಂದ ಕೊನೆಗೂ ಮಹೀಂದ್ರ ಅವರ ಕೋಲ್ಕತ್ತಾ ಕಚೇರಿಯ ತಂಡವು ಭಗವಾನ್ ಮಲ್ಲಿಕ್ ಅವರ ವಿಳಾಸವನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿತು. ಆನಂದ್ ಮಹೀಂದ್ರ ಅವರ ಕೋಲ್ಕತ್ತಾ ಕಚೇರಿಯ ಉದ್ಯೋಗಿ ಸೌಮ್ಯದೀಪ್ ಅವರು ಅವರ ಸಹೋದ್ಯೋಗಿಗಳು ಖುದ್ದಾಗಿ ಭಗವಾನ್ ಮಲ್ಲಿಕ್ ಅವರ ಮನೆಗೆ ತೆರಳಿ ಮಹೀಂದ್ರ ಅವರ ಸಣ್ಣ ಕೊಡುಗೆಯನ್ನು ತಲುಪಿಸಿದ್ರು. ಸಹಾಯ ಪಡೆದ ನಂತರ ಆ ವಯಸ್ಸಾದ ಸಂಗೀತಗಾರ ಮಾತುಗಳ ಮೂಲಕ ಧನ್ಯವಾದ ಹೇಳಲಿಲ್ಲ. ಬದಲಿಗೆ ತಮ್ಮ ನೆಚ್ಚಿನ ಕಲೆಯಾದ ಸಂಗೀತದ ಮೂಲಕವೇ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಕ್ಕೆ ನಿರ್ಧರಿಸಿದ್ರು. ತಮ್ಮ ಪತ್ನಿಯ ಪಕ್ಕದಲ್ಲಿ ಕುಳಿತು ಆನಂದ್ ಮಹೀಂದ್ರ ಅವರ ತಂಡದ ಎದುರು ತಮ್ಮ ಪಿಟೀಲ್ನಲ್ಲಿ ಸಾರೆ ಜಹಾನ್ ಸೆ ಅಚ್ಚಾ ಅನ್ನೋ ದೇಶಭಕ್ತಿಯ ಗೀತೆಯನ್ನ ಅತ್ಯಂತ ಸುಂದರವಾಗಿ ನುಡಿಸಿದ್ರು. ಆ ಭಾವುಕ ಕ್ಷಣದ ವಿಡಿಯೋವನ್ನ ಆನಂದ್ ಮಹೀಂದ್ರ ಅವರು ಎಕ್ಸ್ನಲ್ಲಿ ಹಂಚಿಕೊಂಡ್ರು. ಧನ್ಯವಾದ ಹೇಳುವ ವಿಧಾನ ಸಾರೆ ಜಹಾನ್ ಸೆ ಅಚ್ಚಾ ನುಡಿಸುವ ಮೂಲಕ ಅಂತ ಅತ್ಯಂತ ಹೆಮ್ಮೆಯಿಂದ ಬರ್ಕೊಂಡಿದ್ದಾರೆ. ಈ ಕಿರು ಕ್ಲಿಪ್ ಇಡೀ ದೇಶದ ಜನರನ್ನ ಮತ್ತೊಮ್ಮೆ ಭಾವುಕರನ್ನಾಗಿ ಮಾಡಿದೆ. ಈ ಇಡೀ ಘಟನೆಯನ್ನ ಆಳವಾಗಿ ಪ್ರತಿಬಿಂಬಿಸಿರುವ ಆನಂದ್ ಮಹೀಂದ್ರ ಅವರು ಒಂದು ಮಹತ್ವದ ಮಾತನ್ನ ಹೇಳಿದ್ದಾರೆ. ಭಗವಾನ್ ಮಲ್ಲಿಕ್ ಅವರ ವ್ಯಕ್ತಿತ್ವ, ಘನತೆ ಮತ್ತು ಕಷ್ಟದಲ್ಲೂ ಅವರು ತೋರಿದ ಅನುಗ್ರಹವನ್ನ ಮುಕ್ತಕಂಠದಿಂದ ಶ್ಲಾಘಿಸಿರುವ ಅವರು, ಕಲಾವಿದರು ಬೇರೇನಕ್ಕಿಂತ ಹೆಚ್ಚಾಗಿ ಬಯಸೋ ಒಂದು ವಿಷಯ ಇದ್ರೆ ಅದು ಪ್ರೇಕ್ಷಕರು ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕೋಲ್ಕತ್ತಾದ ಆ ರಸ್ತೆಯಲ್ಲಿ ಹಾದು ಹೋಗುವಾಗ ಯಾರಾದರೂ ಈ ವಯಸ್ಸಾದ ಪಿಟೀಲು ವಾದಕರನ್ನ ಭೇಟಿ ಮಾಡಿದ್ರೆ ದಯವಿಟ್ಟು ಅವರ ಬಳಿ ಕೊಂಚ ಸಮಯ ಕುಳಿತು ಅವರ ಅದ್ಭುತ ಸಂಗೀತವನ್ನ ಕೇಳಿ ಪ್ರೋತ್ಸಾಹಿಸಿ ಅಂತ ಜನರಲ್ಲಿ ವಿನಂತಿಸಿದ್ದಾರೆ. ಜೀವನದ ಕಷ್ಟಗಳು ಮತ್ತು ಸಂಕಷ್ಟಗಳ ಹೊರತಾಗಿಯೂ ಸಣ್ಣ ಸಣ್ಣ ಸಹಾಯಗಳು ಹೇಗೆ ಒಬ್ಬ ವ್ಯಕ್ತಿಯ ಘನತೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡಬಹುದು ಅನ್ನೋದಕ್ಕೆ ಇಡೀ ದೇಶವೇ ಮೆಚ್ಚಿದ ಈ ಸುಂದರ ಕಥೆಯೇ ಅತ್ಯುತ್ತಮ ಉದಾಹರಣೆ.
से अच्छा